ಅದೇನಾ ನಾನು ಅದೆಲ್ಲ ಇತ್ತಲ್ಲ. ಕನ್ನಡ ನಾಡು, ನುಡಿ, ಜನ, ಜಲ, ಸಂಸ್ಕೃತಿ, ಭವ್ಯತೆ, ಪರಂಪರೆಗಳನ್ನ ಬಿಂಬಿಸುವಂತಹ ದಸರಾ ಹಬ್ಬ ನಮ್ಮ ರಾಜ್ಯದ ದಸರಾ ಹಬ್ಬ. ಅದರಲ್ಲೂ ಕೂಡ ವಿಶಿಷ್ಟವಾಗಿ, ವಿಭಿನ್ನವಾಗಿ, ವಿನೂತನವಾಗಿ ಶಿವಮೊಗ್ಗ ದಸರಾವನ್ನ ನಿರಂತರವಾಗಿ 2 ದಶಕಗಳಿಗೂ ಹೆಚ್ಚು ಹಿಂದಿನಿಂದಲೂ ಕೂಡ ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಬರ್ತಾ ಇದ್ದಾವೆ. ಈ ಸಾಂಪ್ರದಾಯಿಕ ಆಚರಣೆಯ ಶಿವಮೊಗ್ಗ ದಸರಾದ ಮತ್ತೊಂದು ವರ್ಷ, ಮತ್ತೊಂದು ಉತ್ಸಾಹ, ಉಲ್ಲಾಸ, ಸಂಭ್ರಮ, ಸಡಗರ ತುಂಬಿದಂತ ಮತ್ತೊಂದು ವರ್ಷ ಶಿವಮೊಗ್ಗ ದಸರಾ ಈ 22ನೇ ತಾರೀಕಿನಿಂದ, ಈ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ವಿಶೇಷವಾಗಿ ಈ ವರ್ಷ 10 ದಿನಗಳ ದಸರಾ ಅಕ್ಟೋಬರ್ 2ನೇ ತಾರೀಕು ವಿಜೃಂಭಣೆಯ ಆನೆ ಅಂಬಾರಿಗಳ ಮೆರವಣಿಗೆಯ ಜೊತೆ ಮುಕ್ತಾಯಗೊಳ್ಳಲಿದೆ. ಈಗಾಗಲೇ 14 ವಿವಿಧ ಸಮಿತಿಗಳ ಮೂಲಕ 10 ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ದೇವೆ. ನಿರಂತರವಾಗಿ ಕಳೆದ 2 ತಿಂಗಳಿಂದಲೂ ಕೂಡ ತಯಾರಿಯನ್ನ ನಡೆಸಿಕೊಂಡು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಲತ್ತಾ ಮುಂದೆ ಸಾಗುತ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಗಳು, ರೂಪುರೇಷೆಗಳು ಇತ್ಯಾದಿಗಳ ಬಗ್ಗೆ ನಮ್ಮ ಎಲ್ಲ ಮಾಧ್ಯಮ ಸಹೃದಯ ಸನ್ಮಿತ್ರರಿಗೆ ಮಾಹಿತಿಯನ್ನು ನೀಡಲು, ಮನವರಿಕೆ ಮಾಡಲು, ಒಂದು ಸಣ್ಣ ಪುಟ್ಟ ಸಂವಾದದೊಡನೆ ಒಂದು ವಿಷಯವನ್ನು ತಿಳಿಸಿಕೊಡಲು ಈ ಒಂದು ಪತ್ರಿಕಾಗೋಷ್ಠಿಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಚೆನ್ನಿ ಸರ್ ಅವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ, ನಮ್ಮ ದಸರಾ ಸಮಿತಿಯ 14 ಸಮಿತಿಯ ಪರವಾಗಿ ಅವರಿಗೆ ಚಪ್ಪಾಳೆ ಮೂಲಕ ಅಧ್ಯಕ್ಷತೆ ವಹಿಸಿ ಪತ್ರಿಕಾಗೋಷ್ಠಿ ನಡೆಸಬೇಕಂತ ಸ್ವಾಗತವನ್ನು ಕೋರುತ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಮಾಧ್ಯಮ ಅಂದಾಗ ಅದು ದೃಶ್ಯ ಮಾಧ್ಯಮ ಇರಬಹುದು, ನಮ್ಮ ಪತ್ರಿಕಾ ಉದ್ಯಮ ಇರಬಹುದು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇಡೀ ಸಂವಹನ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿರುವಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಕೂಡ ನಾವು ಕೋರಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ತಮ್ಮ ಸಲಹೆ ಸೂಚನೆಗಳು, ತಮ್ಮ ಅಡ್ವೈಸ್ಗಳು, ತಮ್ಮ ಬೆನ್ನು ತಟ್ಟುವ ನುಡಿಗಳು ಮತ್ತು ಬೆನ್ನು ಗುದ್ದುವ ನುಡಿಗಳು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿಕೊಂಡು, ತಿದ್ದುಕೊಂಡು ಅತ್ಯಂತ ವಿಜೃಂಭಣೆಯ ಸಂಭ್ರಮದ ಸಡಗರದ ಹಬ್ಬವನ್ನ, ಶಿವಮೊಗ್ಗ ದಸರಾದ ಹಬ್ಬವನ್ನ ಶಿವಮೊಗ್ಗದ ಜನತೆಗೆ, ಶಿವಮೊಗ್ಗದ ಜಿಲ್ಲೆಗೆ ನೀಡಬೇಕಂತ ನಾವೆಲ್ಲ ಸಮಿತಿಗಳು ತಯಾರಾಗಿದ್ದೇವೆ. ತಮಗೆಲ್ಲರಿಗೂ ಕೂಡ ಜೋರು ಚಪ್ಪಾಳೆ ಮೂಲಕ ಹೃದಯಪೂರ್ವಕ, ವಿನಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಜಿಲ್ಲಾ ವಾರ್ತಾಧಿಕಾರಿಗಳು ಆಗಮಿಸಿದರೆ ಮಾರುತಿ ಸರ್ ಅವರು, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತೇನೆ. ಎಲ್ಲ 14 ದಸರಾ ಸಮಿತಿಗಳು, ಹೆಸರು ಹೇಳಲಿಕ್ಕೆ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ತಮಗೆಲ್ಲ ಗೊತ್ತಿರೋ ಒಂದು ಸಾಂಪ್ರದಾಯಿಕ ವಿಷಯಗಳು, ಯುವ ದಸರಾ, ಕ್ರೀಡಾ ದಸರಾ, ಸಾಂಸ್ಕೃತಿಕ ದಸರಾ, ರಂಗ ದಸರಾ, ಉತ್ಸವ ದಸರಾ, ಈ ರೀತಿ ಎಲ್ಲಾ ಮಹಿಳಾ ದಸರಾ, ಮಕ್ಕಳ ದಸರಾ, ಎಲ್ಲಾ ಸಮಿತಿಯ ಕಾರ್ಯದರ್ಶಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇಲ್ಲಿ ಕಾರ್ಯದರ್ಶಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಮುಂದಿನ ವಿಜೃಂಭಣೆಯ ಸಂಭ್ರಮದ ಶಿವಮೊಗ್ಗ ದಸರಾ ರೂಪುರೇಷೆಗಳ ಬಗ್ಗೆ ತಿಳಿಸ್ಕೊಡ್ಬೇಕಂತ ಮಾನ್ಯ ಶಾಸಕರನ್ನ ಮತ್ತು ಅಧ್ಯಕ್ಷರನ್ನ ಮತ್ತು ಈ ಎಲ್ಲಾ ದಸರಾ ಸಮಿತಿಗಳ ಅಧ್ಯಕ್ಷರನ್ನ ನಾನು ಕೋರ್ಕೊಳ್ತೇನೆ. ಮೊನ್ನೆ ಆಯುಕ್ತರೇ, ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವಿಜಯದಶಮಿ ಅಂದ ತಕ್ಷಣ ಇಡೀ ಶಿವಮೊಗ್ಗ ಜಿಲ್ಲೆ ಒಂದು ಸಾಂಸ್ಕೃತಿಕ ನಾಡಾಗಿ ಪರಿವರ್ತನೆ ಹೊಂದುತ್ತೆ. ಸಾಂಸ್ಕೃತಿಕ ಹೆಬ್ಬಾಗಿಲು ಶಿವಮೊಗ್ಗ, ಸಾಂಸ್ಕೃತಿಕ ನಗರ ಶಿವಮೊಗ್ಗ ನಗರ. ಈ ಒಂದು ಸಂದರ್ಭದಲ್ಲಿ ದಸರಾ ನಾಡ ಹಬ್ಬ, ಸಾಂಸ್ಕೃತಿಕ ದಸರಾ, ಇದರ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ
ಎಲ್ಲ ಸಿದ್ಧತೆಗಳು ಭರದಿಂದ ನಡೆದಿದೆ. ವೈಭವದ ಅಂಬಾರಿ ಉತ್ಸವ ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಾರಿ 11 ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ. ದಶಮಿ 10 ದಿನಗಳ ಕಾಲ ನಡೀತಾ ಇತ್ತು. ಬೇರೆ ಬೇರೆಯ ಒಟ್ಟು ಅದರ ಸಂಗತಿಗಳ ಕಾರಣ ಹಿರಿಯರು ಹೇಳಿದಂಥ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ 11 ದಿನಗಳ ಕಾಲ ದಸರಾ ನಡೆಯುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನಂತೂ ಭಾವಿಸ್ತೇನೆ. ಈ 11 ದಿನಗಳ ಕಾಲ ವಿಜೃಂಭಣೆಯ ದಸರಾವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ಈ ಬಾರಿಯ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಪ್ರತಿಷ್ಠಾಪನೆ ಕಾರ್ಯ 22ನೇ ತಾರೀಕು ಬೆಳಗ್ಗೆ ನಡೀತಾ ಇದೆ. ಅದರ ಉದ್ಘಾಟನೆಗೆ ಈ ಬಾರಿ ಬಗ್ವಳ್ಳಿ ಸೋಮಶೇಖರ್ ರಾಜು ಅಂತ ಕರೀತಾರೆ ಅವರನ್ನ. ಅವರ ವಿಶೇಷವಾದಂತ ಪರಿಚಯ ನಿಮಗೆ ಕಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೇನೆ. ಬಗ್ವಳ್ಳಿ ಸೋಮಶೇಖರ್ ಅವರನ್ನ ಒಟ್ಟು ಎಲ್ಲರೂ ಯೋಚನೆಯನ್ನ ಮಾಡಿ 3-4 ಹೆಸರುಗಳನ್ನು ಇಟ್ಕೊಂಡಾಗ ಬಗ್ವಳ್ಳಿ ಸೋಮಶೇಖರ್ ಅವ್ರ ಬಗ್ಗೆ ನಾವು ಕರೆಯುವಂಥದ್ದು ಸೂಕ್ತ ಅನ್ನುವಂಥ ಸಂಗತಿ ತೀರ್ಮಾನ ಮಾಡಿದಂಥ ಪರಿಣಾಮ ಅವರು ಅತ್ಯಂತ ಸಹರ್ಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಈ ಉದ್ಘಾಟನೆಗೆ ಬರ್ತಾರೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವರು, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿ ಅನೇಕ ಸಾಧನೆಗಳು ಮಾಡಿರುವಂತ ಸೋಮಶೇಖರ್ ಅವರು ನಮ್ಮ ಹತ್ತಿರದ ತರೀಕೆರೆ ತಾಲೂಕಲ್ಲಿ ಇದ್ದಾರೆ. ಅವರು ಅವರೆಲ್ಲ ಬರಬೇಕು ಅಂತ ಕೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅವರು ಈ ಬಾರಿಯ ಒಂದು ದಸರಾದ ಉದ್ಘಾಟನೆಯನ್ನ, ಅಂದ್ರೆ ಈ ದೇಶಕ್ಕೆ ಶಕ್ತಿ ಕೊಟ್ಟಂತ, ಸೈನ್ಯಕ್ಕೆ ಶಕ್ತಿ ಕೊಟ್ಟಂತ ಅನೇಕ ಅವಾರ್ಡ್ಗಳನ್ನು ತೆಗೆದುಕೊಂಡು ಯುವಕರಿಗೆ ಮಾರ್ಗದರ್ಶನ ಮಾಡೋ ರೀತಿಯೊಳಗಡೆ ಕಾರ್ಯ ಮಾಡಿರುವಂತಹ, ಯುವಕರು ಯೋಚನೆ ಮಾಡಿದ್ರೆ ಏನ್ ಮಾಡಬಹುದು ಅಂತ ಹೇಳಿ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಬರೋ ಹಾಗೆ ಕೆಲಸ ಮಾಡಿದಂತ ಬಗ್ವಳ್ಳಿ ಸೋಮಶೇಖರ್ ಅವರು, ಅವರನ್ನ ಈ ಬಾರಿ ಕರೆದಿದ್ದೇವೆ. ಅವರ ಸಮಗ್ರ ಪರಿಚಯವನ್ನ ನಿಮಗೆ ಕಳಿಸ್ಕೊಡ್ತೇವೆ. ಅವರ ಪರಿಚಯವನ್ನು ಕೂಡ ತಾವು ಮಾಡಿಕೊಡಬೇಕು. ಅವರು ಈ ಒಂದು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಶಿವಮೊಗ್ಗ ನಗರದ ನಾಗರಿಕರ ಪರವಾಗಿ ಅವರನ್ನು ನಾವು ಬರಮಾಡಿಕೊಳ್ತಾ ಇದ್ದೇವೆ. ಉದ್ಘಾಟನೆ ಬಗ್ವಳ್ಳಿ ಸೋಮಶೇಖರ್ ಅವ್ರ ಮೂಲಕ ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮಂತ್ರಿಗಳು ಅವರೆಲ್ಲರೂ ಕೂಡ ಉಪಸ್ಥಿತರು ಇರ್ತಾರೆ. ಸನ್ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಅವತ್ತಿನ ದಿವಸ ನಮ್ಮ ಜೊತೆಗೆ ಇರ್ತಾರೆ. ಸಂಸದರಾದಂಥ ರಾಘವೇಂದ್ರ ಅವರು ಕೂಡ ನಮ್ಮ ಜೊತೆಗೆ ಅವತ್ತಿನ ದಿವಸ ಇರ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಅವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಇವರನ್ನ, ಈ ಒಂದು ಹೆಸರನ್ನ ನಾವು ಯೋಚನೆ ಮಾಡಬೇಕಾದ್ರೆ, ಉದ್ಘಾಟನೆಗೆ ಬರಬೇಕು ಅಂತ ಹೇಳಿದಾಗ ಅನೇಕ ಕನ್ಸಲ್ಟೇಷನ್ಗಳನ್ನ ನಾವು ಮಾಡಿದ್ದೇವೆ. ಕೆಲವು ಪ್ರಮುಖರ ಜೊತೆಗೆ ಕನ್ಸಲ್ಟೇಷನ್ ಮಾಡಿದ್ದೇವೆ. ಇವ್ರನ್ನ ಆಗ್ಬೋದಾ, ಇವ್ರನ್ನ ಕರಿಬೋದಾ. ಎಲ್ಲರೂ ಅವ್ರು ಹೇಳಿದಂತ ಸುಮಾರು ಒಂದು 28-29 ಜನ ಇದಕ್ಕೆ ಪ್ರಮುಖರು ಸಹಮತ ವ್ಯಕ್ತ ಮಾಡಿದ್ದಾರೆ. ಒಳ್ಳೆ ಆಯ್ಕೆ ಮಾಡಿದ್ದೀರಾ ನೀವು ಅಂತ ಸಂತೋಷ ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ಬಗ್ವಳ್ಳಿ ಸೋಮಶೇಖರ್ ಅವರ ಮೂಲಕ ಈ ಬಾರಿಯ ವಿಜೃಂಭಣೆಯ ದಸರಾಕ್ಕೆ ಚಾಲನೆಯನ್ನ ಕೊಡಿಸ್ತಾ ಇದ್ದೇವೆ. ಈಗ 14 ಸಮಿತಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ನಿಮ್ಗೆ ಗೊತ್ತಿರುವಂತ ಸಂಗತಿ ನೆನಪು ಮಾಡ್ತೇನೆ ಅಷ್ಟೇ. ಅದರಲ್ಲಿ 2 ಸಮಿತಿ, ಒಂದು ದಸರಾ ಉತ್ಸವ ಸಮಿತಿ, ಅದಕ್ಕೆ ಸನ್ಮಾನ್ಯ ಆಯುಕ್ತರಿರ್ತಾರೆ, ನಮ್ಮ ಪುಷ್ಪಾವತಿ ಮೇಡಮ್ ಇರ್ತಾರೆ, ಹೀಗೆ ಎಲ್ಲ ಪ್ರಮುಖರೆಲ್ಲ ಸೇರ್ಕೊಂಡು ಒಂದು ಸಮಿತಿ ರಚನೆ ಮಾಡಿದೆ. ಇನ್ನು ದಸರಾ ಉತ್ಸವ ಸಮಿತಿ ಅಂದ್ರೆ ದೇವರುಗಳನ್ನ
ತಗೊಂಬಂದು ವಿಜೃಂಭಣೆಯಿಂದ ದಸರಾ ಮಾಡ್ಲಿಕ್ಕೆ ಬೇಕಾದಂತ ಯೋಚನೆ ಮಾಡಲಿಕ್ಕೆ ದಸರಾ ಉತ್ಸವ ಸಮಿತಿನೂ ಕೂಡ ಮಾಡಿದೆ. ಅದೆರಡು ಹೊರತುಪಡಿಸಿ ಇನ್ನು 12 ಸಂಗತಿಗಳಿದೆಯಲ್ಲ, ಆ 12 ಸಂಗತಿಗಳಂದ್ರೆ ಮಹಿಳಾ ದಸರಾ, ಮಕ್ಕಳ ದಸರಾ, ಯುವ ದಸರಾ, ಸಾಂಸ್ಕೃತಿಕ ದಸರಾ, ಕಲಾ ದಸರಾ, ಅದಾದ ಮೇಲೆ ಪತ್ರಿಕಾ ದಸರಾ, ಪೌರ ಕಾರ್ಮಿಕರ ದಸರಾ, ಹೀಗೆ 10 ಹಲವು 12 ದಸರಾಗಳನ್ನು ನಾವು ಮಾಡ್ತಾ ಇದ್ದೇವೆ. 12 ದಸರಾ ಹೆಡ್ಡಿಂಗ್ ನಲ್ಲಿ ಜ್ಞಾನ ದಸರಾ ಸೇರ್ಕೊಂಡಂತ ದಸರಾ. ಅದ್ರ ಜೊತೆಗೆ ಈ ಬಾರಿ ಇನ್ನೊಂದು ವಿಜೃಂಭಣೆ ತರುವಂತ ಕೆಲಸ ಮಾಡ್ತಾ ಇರುವಂತದ್ದು ನಮ್ಮ ಮಯೂರ ವರ್ಮ ಕದಂಬ ವಂಶಸ್ಥರಿಗೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳನ್ನ ಜೋಡಿಸುವಂತ ಒಂದು ವಿಚಾರ ಸಂಕಿರಣ ಕೂಡ ಒಂದು ಯೋಚನೆಯನ್ನ ಮಾಡಿದ್ದಾರೆ ಜ್ಞಾನ ದಸರಾದ ಅಡಿಯೊಳಗಡೆ. ರಂಗ ದಸರಾ ಅಂತೂ ವಿಭಿನ್ನ ಯೋಚನೆ ಮಾಡ್ತಾ ಇದ್ದಾರೆ. ಹೇಳಿದಲ್ಲ, ಒಂದೊಂದು ತಂಡನೂ ಕೂಡ ಅವ್ರದೇ ಆದಂತ ರೀತಿಯಲ್ಲಿ ಆಲೋಚನೆಯನ್ನ ಮಾಡಿ ಅವ್ರ ಅಧಿಕಾರಿಗಳು ಅನ್ನೋದನ್ನ ಮರೆತು ಇದೊಂದು ಸಾಂಸ್ಕೃತಿಕ ನಾಡ ಪರಂಪರೆಯ ಹಬ್ಬ. ಇದು ಈ ಹಬ್ಬ ಚೆನ್ನಾಗಿ ಆಗ್ಬೇಕು ಅಂತ ಯೋಚನೆ ಮಾಡಿರುವಂತ ಮಹಾನಗರ ಪಾಲಿಕೆ ಈ ತಂಡ ಏನಿದೆಯಲ್ಲ, ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಇನ್ವಿಟೇಷನ್ ಮುದ್ರಣ ಮಾಡಿ ಕೊಡುವಂತ ಕೆಲಸ ಇವತ್ತು ಪ್ರಾರಂಭ ನಾವೇನ್ ಮಾಡ್ತಾ ಇದ್ದೇವೆ, ಸಂಪೂರ್ಣವಾದಂತ ಶಕ್ತಿಯನ್ನ ಹಾಕಿದ್ದಾರೆ. ನಮ್ಮ ಜವಾಬ್ದಾರಿ ಅಂತ ಹೇಳಿ ನಮ್ಮ ಕರ್ತವ್ಯ ಅನ್ನೋಂಥ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ದಸರಾ ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಳ್ಳುತ್ತೆ. ಅಭೂತಪೂರ್ವವಾಗಿ ಅಂಬಾರಿ ಉತ್ಸವನು ಕೂಡ ನಡೆಯುತ್ತೆ. ಇದಕ್ಕೆಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಸಾವಿರಾರು ಕಲಾವಿದರು ನಮ್ಮ ಅಲ್ಲಮಪ್ಪ ಮೈದಾನದಲ್ಲಿರುವಂತಹ ಫ್ರೀಡಂ ಪಾರ್ಕ್, ಆ ಮೈದಾನದಲ್ಲಿ ನಡೆಯುವಂತಹ ದೊಡ್ಡ ಕಾರ್ಯಕ್ರಮಗಳಲ್ಲಿ, ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ರೀತಿಯ ಚಟುವಟಿಕೆ ಕಾರ್ಯಕ್ರಮಗಳೇನಿದೆ, ಅದಕ್ಕೆ ಸಾವಿರಾರು ಜನ ಕಲಾವಿದರು ಇದಕ್ಕೆ ಸಾಕ್ಷೀಕರಿಸ್ತಾ ಇದ್ದಾರೆ. ಶಿವಮೊಗ್ಗ ನಗರದ ಅನೇಕ ಕಲಾ ಸಂಸ್ಥೆಗಳೇನಿದೆ ಅವರನ್ನ ಒಳಗೊಂಡಂತ ಅನೇಕ ಸಂಗತಿಗಳಿಗಾಗಲೇ ಚರ್ಚೆಗಳನ್ನು ಮಾಡಿ ಹೇಗಿರಬೇಕು ಕಾರ್ಯಕ್ರಮ ಅಂತ ಯೋಚನೆಗಳನ್ನ ಮಾಡಿದ್ದಾರೆ. ನಾದ ವೈಭವ ಮಾಡ್ತಾ ಇದ್ದಾರೆ, ಸಂಗೀತ ವೈಭವ ಮಾಡ್ತಾ ಇದ್ದಾರೆ, ಹೀಗೆ ನಾಟ್ಯ ವೈಭವ ಮಾಡ್ತಾ ಇದ್ದಾರೆ. ಅದಲ್ಲದೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತೇಳಿ ಕೂಡ ಯೋಚನೆಗಳು ನಡೆಸಿದ್ದಾರೆ. 10 ಹಲವು ಮುಖಗಳಲ್ಲಿ ಕಾರ್ಯಗಳನ್ನು ಯೋಚನೆ ಮಾಡ್ತಾ ಇದ್ದಾರೆ. ರಂಗ ದಸರಾದ ಮೂಲಕ ಅನೇಕ ಕಲಾವಿದರನ್ನು ಹೊರಗಡೆ ತರುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೇಳಿದ್ದಲ್ಲ, ಒಂದೊಂದು ಕಮಿಟಿಯವರು ಕೂಡ ಇದ್ರ ಬಗ್ಗೆ ಗಂಭೀರ ಯೋಚನೆಯನ್ನು ಮಾಡಿದ್ರು. ಮಕ್ಕಳ ದಸರಾ ಕಲ್ಪನೆಯ ಒಂದು ಆಲೋಚನೆ ಬೇರೆ ದಿಕ್ಕಲ್ಲಿ ಹರಿದಿತ್ತು, ಮಕ್ಕಳಲ್ಲಿ ಹಬ್ಬದ ಮಾನಸಿಕತೆ ಬರಬೇಕು ಅಂತೇಳಿ. ಸೊ ಹೀಗೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತ ಅನೇಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಅವರಿಗೆ ಸ್ಪರ್ಧೆಗಳನ್ನು ಮಾಡಿದೆ. ಹಬ್ಬದ ಬಗ್ಗೆ ಚರ್ಚೆಗಳು ಮಾಡಬೇಕು ಅಂತ ಯೋಚನೆ ಮಾಡಿ ಅವರಿಗೆ ಪ್ರಬಂಧ ಸ್ಪರ್ಧೆಗಳನ್ನು ಮಾಡಿದ್ದಾರೆ, ಚಿತ್ರಕಲಾ ಸ್ಪರ್ಧೆಗಳನ್ನು ಮಾಡಿದ್ದಾರೆ, ಮಹಿಳೆಯರಿಗೋಸ್ಕರ ವಿಶೇಷ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಪೌರ ಕಾರ್ಮಿಕರ ದಸರಾ ಆಗಬೇಕು ಅಂತ ಕಲ್ಪನೆ ಹೋದ್ಬಾರಿಂದ ನಾವು ಶುರು ಮಾಡಿದ್ದೇವೆ. ತುಂಬಾ ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ 12 ನಮ್ಮ ದಸರಾ ತಂಡಗಳು 14 ಒಟ್ಟು ಸೇರಿ, ಒಂದು ಸ್ವಾಗತ ಸಮಿತಿ, ಇನ್ನೊಂದು ಉತ್ಸವ ಸಮಿತಿ, ಎಲ್ಲ ಸೇರ್ಕೊಂಡಂತ 14 ಸಮಿತಿ ತುಂಬಾ ಉತ್ಕೃಷ್ಟವಾಗಿ ಯೋಚನೆಯನ್ನು ಮಾಡಿ ಈ ಬಾರಿಯ ದಸರಾ ಚೆನ್ನಾಗಿ ಆಗ್ಬೇಕು ಅಂತೇಳಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಬಾರಿಯ ಯುವ ದಸರಾಕ್ಕೆ, ಈ ಬಾರಿ ಯುವ ದಸರಾ ಉದ್ಘಾಟನೆಗೆ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರು, ಖ್ಯಾತ ಚಲನಚಿತ್ರ ನಟರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ನಮ್ಮ ಚಲನಚಿತ್ರ ದಸರಾ ನಾವೇನ್ ಮಾಡ್ತೇವೆ ಅದಕ್ಕೊಂದು ಹೊಸ ಆಯಾಮನೆ ಕೊಡುವಂತ ಕೆಲಸನ ನಡೆದಿದೆ. ಅನೇಕರಲ್ಲಿ ಆಸಕ್ತಿ ತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಬೇಕಾಗಿರುವಂತ ಪರಿಣಿತರನ್ನ ಕರೆಸಿ ಅವ್ರಿಗೆ ಬೇಕಾಗಿರುವಂತ ಸಂಗತಿನ ಮಾಹಿತಿಯನ್ನು ಯುವಕರಲ್ಲಿ ಕೊಡಬೇಕು ಅಂತೇಳಿ ಆ ದಿಕ್ಕಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಇದಕ್ಕೆ ಆ ಒಂದು ಕಾರ್ಯದ ಉದ್ಘಾಟನೆಗೆ ನಮ್ಮ ಚಲನಚಿತ್ರ ನಟ ಏನೋರ ಹೆಸರು ಶರಣ್ ಅವರು ಬರ್ತಾ ಇದ್ದಾರೆ ಅದರ ಉದ್ಘಾಟನೆಗೋಸ್ಕರ. ಅನೇಕ ಚಲನಚಿತ್ರ ನಟಿಯರು ಕೂಡ ಬರ್ತಾ ಇದ್ದಾರೆ. ಸಮಗ್ರ ಮಾಹಿತಿ ನಿಮ್ಗೆ ಕೈಪಿಡಿನ ಕೊಟ್ಟಿದ್ದಾರೆ. ಇಷ್ಟೊಂದು ದಪ್ಪ ಪುಸ್ತಕ. ಹೋದ್ಸರಿ ರಮೇಶ್ ಭಟ್ ಬಂದಾಗ ಹೇಳಿದಂತ ಮಾತು ನಂಗೆ ನೆನಪಾಗತ್ತೆ. ಇವತ್ತು ಹೋದ್ ಬಾರಿ ರಮೇಶ್ ಭಟ್ ಶಿವಮೊಗ್ಗಕ್ಕೆ ಬಂದಾಗ ಅವ್ರು ಹೇಳಿದ್ರು, ನಿಮ್ಮ ಇನ್ವಿಟೇಷನ್ ನೋಡೇ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳಿದೆ. ಎಷ್ಟು ರೀತಿಯ ಚಟುವಟಿಕೆಗಳನ್ನು ಜೋಡಿಸಿದ್ರಿ ನೀವು ಅಂತ ಹೇಳಿ. ಕುವೆಂಪುರಂಗದಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀರಿ, ಅರಮನೆಯಲ್ಲಿ ಮಾಡ್ತೀರಿ, ಏನ್ ಎಷ್ಟು ತರದ ಯೋಚನೆಗಳನ್ನು ಮಾಡಿದಿರಲ್ಲ ನೀವು ಅಂತ ಹೇಳಿ. ಸೊ ಹೀಗೆ ಸಮಗ್ರವಾದಂತ ಒಂದು ಆಲೋಚನೆಯನ್ನು ಮಾಡಿ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು
ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ನಡೆಯುವಂಥ ಇಡೀ ಊರಿನ ಜನ ಈ ದಸರಾದಲ್ಲಿ ಮಿಂದು ಹೇಳ್ತಾರೆ. ಮಿಂದೇಳಲಿಕ್ಕೆ ಬೇಕಾದಂತ ಒಂದು ಒಳ್ಳೆಯ ವಾತಾವರಣ ತರುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಒಟ್ಟಿಗೆ ಸೇರ್ಕೊಂಡು. ವೈಭವಿತವಾದಂಥ ಪ್ರಭುತ್ವ ಅನ್ನುವಂಥ ರೀತಿ ಒಳಗಡೆ ಈ ಬಾರಿಯ ದಸರಾ, ಅಂಬಾರಿಯ ದಸರಾ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ ನಮಗೆ. ನಿನ್ನೆ ದಿವಸ ಮಂತ್ರಿಗಳ ಜೊತೆ ನಾನು ಕೂಡ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿದಂಥ ಪರಿಣಾಮ ಅವರು ಕೂಡ ಸಿಗ್ನೇಚರನ್ನು ಮಾಡಿದ್ದಾರೆ. ಸೊ ನಮಗೆ ಯಾವುದೇ ರೀತಿಯ ಆತಂಕಗಳಿಲ್ಲದೆ, ಅಡ್ಡಿಗಳಿಲ್ಲದೆ ಈ ಬಾರಿಯ ದಸರಾ ನಡೆಯುತ್ತೆ. ಸರ್ಕಾರ ಸಹಾಯಧನ ಕೊಡಿ ಅಂತ ಕೇಳಿದ್ವಿ ನಾವು, ಖಂಡಿತ ಕೊಡ್ತೇನೆ ಅಂತ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಶಿವರಾಜ್ ತಂಗಡಿಯವರು, ಸಾಂಸ್ಕೃತಿಕ ಇಲಾಖೆಯ ಸಚಿವರು, ಸಂಸ್ಕೃತಿ ಸಚಿವರವರು, ಅವ್ರ ಜೊತೆ ಮಾತುಕತೆ ಮಾಡಿದಾಗ ಖಂಡಿತವಾಗ್ಲೂ ಹೋದ ಬಾರಿ ನಾ ಏನು ಸಹಕಾರ ಕೊಟ್ಟಿದ್ದೇನೆ ಖಂಡಿತ ಕೊಡ್ತೇನೆ ಅಂತ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಸಹಕಾರ, ಶಿವಮೊಗ್ಗ ಮಹಾನಗರ ಪಾಲಿಕೆ, ಒಟ್ಟು ನಗರದ ನಾಗರಿಕರ ಸಂಪೂರ್ಣವಾದಂಥ ಸಹಕಾರವನ್ನು ತಗೊಂಡು ಈ ಬಾರಿಯ ವಿಜೃಂಭಣೆಯ ವೈಭವದ ದಸರಾವನ್ನ ನಾವು ಮಾಡೋರಿದ್ದೇವೆ. ಸಂಪೂರ್ಣವಾದಂಥ ಸಹಕಾರವನ್ನ ತಾವೆಲ್ಲರೂ ಕೂಡ ಕೊಡಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಶಿವಮೊಗ್ಗ ನಗರದ ನಾಗರಿಕರಲ್ಲಿ ವಿಶೇಷವಾಗಿ, ಯಾಕೆಂದ್ರೆ ಎಲ್ಲ ಕಡೆ ಚಟುವಟಿಕೆಗಳು ನಡೀತಾ ಇರುತ್ತೆ. ಯಾವ್ಯಾವತ್ತು ಯಾವ್ದು 22ನೇ ತಾರೀಕು ಏನ್ ನಡೆಯುತ್ತೆ, 23ಕ್ಕೆ ಏನ್ ನಡೆಯುತ್ತೆ, 24ಕ್ಕೆ ಏನ್ ನಡೆಯುತ್ತೆ ಅಂತೇಳಿ ಆ ರೀತಿ ಡೀಟೇಲ್ ಇರೋ ಹಾಗೆ. ಹೋದ ಬಾರಿ ಒಂಥರ ಡಿಫ್ರೆಂಟ್ ಆಗಿತ್ತು ನಮ್ದು ಇನ್ವಿಟೇಷನ್. ಈ ಬಾರಿ ಆಯಾ ದಿನಗಳಲ್ಲಿ ಏನೇನು ನಡೆಯುತ್ತೆ ಅಂತ ಸ್ಪಷ್ಟ ಸಮಗ್ರ ಮಾಹಿತಿ ಸಿಗೋ ಹಾಗೆ ಒಂದು ಯೋಚನೆಯನ್ನ ಮಾಡಿದೆ. ಸೊ ಹಾಗಾಗಿ ಇದೆಲ್ಲದನ್ನು ಗಮನಿಸಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇದು ವೈಭವಿತವಾದಂಥ ದಸರಾವನ್ನ ನಾವು ನೀವು ಸೇರಿ ಚಂದ ಕಾಣಿಸೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಜೆಟ್ ಇದೆ, ಬಜೆಟ್ಟಿಗೆ ಯಾವಾಗಲೂ ಕೂಡ ನಾವು ಬಜೆಟ್ ಅನ್ನು ನಾವು ಹಂತ ಹಂತವಾಗಿ, ಯಾಕಂದ್ರೆ ಪ್ರತಿ ಬಾರಿ ಒಂದೊಂದು ದಸರಾ ಜಾಸ್ತಿ ಮಾಡ್ತಾ ಇದ್ವಿ ನಾವು. ಮೊದಲು ಒಂದೇ ಇದ್ದಿದ್ದು, ಹೇಳಿದ್ನಲ್ಲ, ಈ ದಸರಾ ಬಜೆಟ್ ಬಗ್ಗೆ ಮಾನಸಿಕತೆ ಅಲ್ಲ ಇದು, ಈ ದಸರಾ ಮಾನಸಿಕತೆನೇ ಬೇರೆ. ಯಾಕೆಂದ್ರೆ ದಸರಾ ಪ್ರಾರಂಭ ಮಾಡಿದಂಥ ಹಿರಿಯರಿದಾರಲ್ಲ, ಅದು ಯಾವುದನ್ನು ಯೋಚನೆ ಮಾಡಿರಲಿಲ್ಲ. ಅಂಗಡಿಗಳಿಗೆ ಹೋಗಿ ಹಿಂದಿದ್ದಂಥ ಅವತ್ತಿನ ಪುಟ್ಟಪ್ಪನವ್ರು ಇರ್ಬೋದು, ಅವತ್ತಿನ ನಮ್ಮ ಕೆಲವು ನಾಯಕರುಗಳು ಏನೇನಿದ್ದಾರೆ ಅವರೆಲ್ಲ ಅಂಗಡಿಗೆ ಹೋಗಿ ಹಣ ಸಂಗ್ರಹ ಮಾಡಿ ದಸರಾ ಪ್ರಾರಂಭ ಮಾಡಿದವರು. ಸೊ ಹಾಗಾಗಿ ಈ ಕಾರ್ಯಕ್ರಮಗಳಿಗೆ ಏನು ಬೇಕು ಎಲ್ಲ ರೀತಿಯ ಯೋಚನೆಯನ್ನು ಮಾಡಿ ಬಜೆಟನ್ನು ಜೋಡಿಸೋ ಕೆಲಸ ಈಗಾಗಲೇ ನಡೆದಿದೆ. ಮೊನ್ನೆ ಆಯುಕ್ತರು ಅದ್ರ ಬಗ್ಗೆ ವಿಶೇಷವಾಗಿ ಗಂಭೀರವಾದಂಥ ಚಿಂತನೆ ಕೂಡ ನಡೆಸಿದ್ದಾರೆ. ಒಂದು ತಂಡವಾಗಿ ಇಡೀ ಶಿವಮೊಗ್ಗ ನಗರದ ಗೌರವವನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹತ್ತತ್ರ ಹೋದ ಬಾರಿ ಏನು ಬಜೆಟ್ ಇಟ್ಕೊಂಡಿದೆ ಆ ಬಜೆಟ್ ಒಳಗಡೆ ಈ ಕಾರ್ಯವನ್ನು ಮುಗಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಒಂದು ಇಡೀ ಸಮಾಜ, ಇಡೀ ಹಿಂದೂ ಸಮಾಜ ಇದ್ರೊಳಗಡೆ ಪಾಲ್ಗೊಳ್ಳುತ್ತೆ ಅನ್ನುವಂಥ ರೀತಿ ಒಳಗಡೆ, ಯಾಕಂದ್ರೆ ಇದು ಸಮಸ್ತ ನಾಗರಿಕರಿಗೆ ಸಂಬಂಧಪಟ್ಟಂತ ಹಬ್ಬ, ಇದು ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನನ್ನ ವಿನಂತಿ ಇದೆ. ಹಾಗಾಗಿ ಇದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ಆಗಲಿಕ್ಕೆ ಎಲ್ಲ ರೀತಿಯ ಸಂಗತಿ ನಾನು ಮಾಡಿಕೊಂಡಿದ್ದೇವೆ. ಸರ್ಕಾರದಿಂದ ವಿಶೇಷ ಅನುದಾನ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದೆ. ನಾನು ಅದನ್ನ ಮುಖ್ಯಮಂತ್ರಿಗಳ ಹತ್ರ ನಾನು ಹೋಗಿ ಭೇಟಿ ಮಾಡಿದ್ದೇನೆ, ಶಿವರಾಜ್ ತಂಗಡಿಯವರಿಗೆ ನಾನು ಭೇಟಿ ಮಾಡಿದ್ದೇನೆ. ಹೋದ ಬಾರಿ ಕೊಟ್ಟಷ್ಟು ಹಣ ಖಂಡಿತ ಕೊಡ್ತೀನಿ ಚರಣ ಅಂತ ಹೇಳಿ ನಮ್ಮ ತಂಗಡಿಗರು, ಶಿವರಾಜ್ ತಂಗಡಿಗರು ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಅದು ಪ್ರೋಸೆಸ್ ಆಗಿದೆ, ಈಗ ಅವ್ರ ಟೇಬಲ್ಗೆ ಬಂದಿದೆ. ಒಟ್ಟು ಪ್ರೋಸೆಸ್ ನಡೆಯುತ್ತೆ. 50 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತೇನೆ ಅಂತ ಭರವಸೆ ಮಾತನ್ನು ಅವ್ರು ಹೇಳಿದ್ದಾರೆ. ಸರ್ ಇವತ್ತು ದಸರಾ ಬೆಳೆದಿರೋ ರೀತಿ ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೇವೆ. ಈ ದಿಕ್ಕಲ್ಲಿ ಹೆಜ್ಜೆ ಇಟ್ಟಿಲ್ಲ. ಇನ್ನು ರಾಷ್ಟ್ರೀಯ ಹಬ್ಬಗಳನ್ನ ಅಲ್ಲಿಗೆ ತರಬೇಕು ಅಂತ ನಾವು ಜಿಲ್ಲಾಧಿಕಾರಿ ಜೊತೆ, ಉಸ್ತುವಾರಿ ಸಚಿವರ ಜೊತೆ ಮಾತಾಡಿದಂಥ ಪರಿಣಾಮ ಅವ್ರು ಮಾಡಿದ್ದಾರೆ. ಬಹಳ ಒಳ್ಳೆ ಯೋಚನೆ, ಅದಕ್ಕೆ ನಾವು ಅಭಿನಂದನೆ ಕೂಡ ಅವತ್ತಿನ ದಿವಸ ಸಲ್ಲಿಸಿದ್ದೇವೆ ಅವರಿಗೆ. ವಿಜಯದಶಮಿನ ಅಲ್ಲಿಗೆ ತಗೊಂಡೋಗುವಂಥ ಯೋಚನೆ ನಾವು ಇನ್ನೂ ಮಾಡಿಲ್ಲ. ಅದಕ್ಕೆ ಸಮಗ್ರ ಯೋಜನೆಗಳು ಆಗ್ಬೇಕಾಗತ್ತೆ. ಆ ದಿಕ್ಕಲ್ಲಿ ಹೆಜ್ಜೆ ಮುಂದಿನ ದಿನಗಳ ಯೋಚನೆ ಮಾಡ್ತೇವೆ. 3 ಆನೆ ಹೆಸರು ಬಂದಿದ್ಯಾ? ಹೆಸರುಗಳು ಹೇಳಪ್ಪ. ಯಾವುದು? ಸಾಗರ್, ಬಾಲಣ್ಣ, ಕುಂತಿ. ಸಾಗರ್, ಬಾಲಣ್ಣ ಮತ್ತು ಕುಂತಿ. ಒಟ್ಲಿ ಸಾಗರೇ ಅಂಬಾರಿಯನ್ನು ಹೊರುವಂಥದ್ದು ಮೊದಲಿಂದ ಒಂದು ಪ್ರತೀತಿ ಇದೆ. ಈ ಬಾರಿನ ಅದಾಗತ್ತೆ ಅಂತ ಅನ್ಕೊಂಡಿದ್ದೇನೆ. ಇವತ್ತು ಸಂಜೆ
ಅಂದ್ರೆ ಮಧ್ಯಾಹ್ನ ನಾವು ಅಲ್ಲಿಗೆ 1 ಗಂಟೆಗೆ ಪೂಜೆಗೋಸ್ಕರ ಹೋಗ್ತಾ ಇದ್ದೇವೆ. ಆನೆಗಳಿಗೆ ಆಮಂತ್ರಣವನ್ನು ಕೊಡ್ಲಿಕ್ಕೋಸ್ಕರ, ಆನೆಗೆ ಆಮಂತ್ರಣನ, ಗಜಪಡೆಗೆ ಆಮಂತ್ರಣ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. 1 ಗಂಟೆಗೆ ತಾವೆಲ್ಲರೂ ಕೂಡ ಅಲ್ಲಿ ಬರಬೇಕು ಅನ್ನೋಂಥದ್ದು ಕೂಡ ನನ್ನ ವಿನಂತಿ ಇದೆ. ದಯಮಾಡಿ ಬನ್ನಿ. ಆನೆಗಳಿಗೆ, ಯಾಕಂದ್ರೆ ಗಜಪಡೆಗೆ ಆಹ್ವಾನ ಕೊಡಬೇಕಾದ್ರೆ ಗಜರಾಜಗಳು ನೀವೆಲ್ಲ ಇಲ್ದಿದ್ರೆ ಸರಿಯಾಗಲ್ಲ. ದಯಮಾಡಿ ಎಲ್ಲ ಬರಬೇಕು ಅಂತ ನಾನು ವಿನಂತಿನೂ ಕೂಡ ಮಾಡ್ತೇನೆ. ನಾವೆಲ್ಲ ಒಟ್ಟಿಗೆ ಹೋಗಿ ಆನೆಯನ್ನ ಸ್ವಾಗತ ಮಾಡ್ಕೊಂಡು ಬರೋಣ. ಗಜೇಂದ್ರ ಒಬ್ರು ಬಂದ್ರೆ ಸಾಕ. ದಯಮಾಡಿ ಬನ್ನಿ. 1 ಗಂಟೆ 12 ಗಂಟೆಗೆ ಅಂತ ಹೇಳಿದ್ರೆ 1 ಗಂಟೆಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರೋಣ. ಏನ್ ಬೇಕಾದಿರ್ಲಿ, ಯಾಕಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಟೆಸ್ಟ್ ಆಗಿದೆ ನೋಡಿ. ಚಾಮುಂಡೇಶ್ವರಿ ಆಶೀರ್ವಾದ ಹೇಗಿದೆ ಅಂತ. ಹೋದ್ ಬಾರಿ ನಮ್ಮ ಗಜಪಡೆ ಪ್ರಾರಂಭ ಆಗೋ ಸಮಯದೊಳಗಡೆನೆ ಜನ್ಮ ಕೊಟ್ರು. ಚಾಮುಂಡೇಶ್ವರಿ ಜನ್ಮ ತಾಳಿದಾಳೆ ಅಂತ ಅನ್ಕೊಂಡಿರುವಂತ ಒಂದು ವ್ಯವಸ್ಥೆ ಅವತ್ತಿತ್ತು. ಸೊ ಹಾಗಾಗಿ ಚಾಮುಂಡೇಶ್ವರಿ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡ್ಸ್ಕೊಂಡು ಹೋಗ್ತಾಳೆ ಅನ್ನೋ ವಿಶ್ವಾಸ ನಮಗಿದೆ. ಆ ಭರವಸೆ ಕಾರಣಕ್ಕೋಸ್ಕರ ನೀವು ಹೇಳಿದಂತ ಎಲ್ಲ ಎಚ್ಚರಿಕೆಯ ಸಂಗತಿಗಳ ಮಧ್ಯದಲ್ಲಿ ಈ ಬಾರಿ ಅಂಬಾರಿ ಉತ್ಸವ ಯೋಚನೆ ಮಾಡಿದ್ದಾರೆ. ಇಲ್ಲ ಅದೊಂಚೂರು ಮುಖ್ಯಮಂತ್ರಿದಲ್ಲ, ಅದೊಂದು ವ್ಯತ್ಯಾಸ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಗಮನಿಸ್ತಾ ಇದನ್ನ, ಫೋಟೋ ವ್ಯತ್ಯಾಸ ಆಗ್ಬಿಟ್ಟಿದೆ. ಅಲ್ಲಿಗೆ ಬರ್ಬೇಕಾಗಿರೋಂಥ ಫೋಟೋ ಬೇರೆಯವ್ರದ್ದು, ಅದು ಕನ್ಫ್ಯೂಷನ್ ಆಗಿದೆ. ಅದೊಂದು ಸರಿಪಡಿಸ್ತೇನೆ. ಆಕ್ಚುಲಿ ವೈ ಎನ್ ಗುಂಡೂರಾವ್ ಬರ್ಬೇಕಾಗಿದ್ದ ಫೋಟೋ, ಅದಕ್ಕೆ ಚಂದ್ರನು ಬರ್ತಾರ, ಅವ್ರ ಹೆಸರು ಹಾಕ್ಬೇಕು ಅವಾಗ. ಅದು ಹಿಂದಿನ ಪೇಜ್ ಅಲ್ಲಿ ಅವ್ರ ಹೆಸರಿದೆ, ಮುಂದಿನ ಪೇಜ್ ಅಲ್ಲಿ ಫೋಟೋ ಹಾಕ್ಬೇಕು. ಆ ಟೀಮಲ್ಲಿ ಅವರಿದಾರ. ಸೊ ಆ ಟೀಮಲ್ಲಿ ಮುಖ್ಯಮಂತ್ರಿ ಚಂದ್ರನು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರ್ಮನೆಂಟ್ ಮುಖ್ಯಮಂತ್ರಿ ಅವರು. ಅದು ಅಲೈನ್ಮೆಂಟ್ ಅಲ್ಲಿ ಏನಾಗಿದೆ, ಅಲೈನ್ಮೆಂಟ್ ಅಲ್ಲಿ ಹಿಂದಿನ ಪೇಜ್ ಅಲ್ಲಿ ಇದೆ, ಲಾಸ್ಟ್ ಅಲ್ಲಿ ಹಾಕ್ಬೇಕಾದ್ರೆ ನಾನು ಇಲ್ಲಿ ಹೆಸರು ಕನ್ಫ್ಯೂಸ್ ಮಾಡ್ಕೊಂಡೆ. ಅಲ್ಲಲ್ಲ, ನಾನು ಇಲ್ಲಿ ಫೋಟೋ ಪಕ್ಕದಲ್ಲಿ ಹೆಸರು ನೋಡ್ಕೊಂಡು ಸರಿ ಒಂದು ವ್ಯತ್ಯಾಸ ಆಗಿದೆ. ಪ್ರೂಫ್ ರೀಡಿಂಗ್ ಇದೆಯಲ್ಲ, ಅದು ನಿಮಗೆ ಮಾತ್ರ ಸಾಧ್ಯ. ಸರಿಪಡಿಸ್ತೇನೆ. ಸೊ ಹಾಗಾಗಿ ಕೊನೆ ವಿನಂತಿ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ದಸರಾದಲ್ಲಿ. ನಾವೆಲ್ಲರೂ ಇದ್ದು ದಸರಾ ಯಶಸ್ವಿ ಆಗಬೇಕು. ನೀವೇನೋ ಹೇಳೋರು, ನಾವೇನೋ ಮಾಡೋರು ಅಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ಶಿವಮೊಗ್ಗದಲ್ಲಿ ಮೊದಲಿಂದ ನಡ್ಕೊಂಡು ಬಂದಿದೆ. ಎಲ್ಲರೂ ಸೇರಿ ಮಾಡೋಣ ಅನ್ನೋಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಈ ಒಂದು ಕಾರ್ಯಕ್ಕೆ ಶಕ್ತಿ ಕೊಡ್ತಾ ಇರೋಂಥ ನೋಟ್ ಮಾಡ್ಕೊ. ಒಳ್ಳೆ ಸಲಹೆ, ಯೋಚನೆ ಮಾಡೋಣ. ಖಂಡಿತ ಸರಿ ಇದೆ. ಅವ್ರ ಹತ್ರ ಯಾರಿಗೆ ನಾವು ಹೇಳ್ತೀವಿ ಅವ್ರ ಹತ್ರ ಚರ್ಚೆ ಮಾಡಿ ಏನ ಗಮನಿಸ್ತೀವಿ. ಅದನ್ನ ಸರಿ ಇದೆ ಸಲಹೆ, ಖಂಡಿತ ಗಮನಿಸತ್ತೆ. ಜ್ಞಾನ ದಸರಾ ಉಲ್ಲೇಖ ಆಗಿದೆ. ಶಾರದಾ ಪೂಜೆ ಯಾವತ್ತ ನಡೆಯುತ್ತೆ ಅವತ್ತೇ ಜ್ಞಾನ ದಸರಾ. ಪೇಜ್ ನಂಬರ್ ಇದೆ ಜ್ಞಾನ ದಸರಾ ಇದೆ. ಏನಂದಲ್ಲ, ಒಂದೊಂದು ಹೆಡ್ಡಿಂಗ್ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆಯುತ್ತೆ. ಒಂದೊಂದು ಹೆಡ್ಡಿಂಗಲ್ಲೂ ಬೇರೆ ಬೇರೆ ರೀತಿಯ ಚಟುವಟಿಕೆ ನಡೆಯುತ್ತೆ. ನಿಮ್ಗೆ ಇವ್ರು ಹಿಂದಿನ ಕೊಟ್ಬಿಟ್ಟಿದ್ದಾರೆ ಬರುತ್ತೆ. ಹಂಗ